ಸ್ಟೇಟ್ ಸಿಲೆಬಸ್ನಲ್ಲೂ ಸಹ 100ಕ್ಕೆ 100 ಫಲಿತಾಂಶ ಪಡೆದು ಅದರಲ್ಲೂ ಸಹ ಡಿಸ್ಟಿಂಕ್ಷನ್ಸು 10 ಜನ ಬಂದು. Grateful to be part of this institution. We are too much happy. 94.6% in my boards and I'm really happy. ನನಗೆ 500ಗೆ 471 ಬಂದಿದೆ. ಆಡಳಿತ ಮಂಡಳಿ ಮತ್ತು ಎಲ್ಲ ಶಿಕ್ಷಕ ವೃಂದಕ್ಕೂ 92.32% ಇನ್ ಸ್ಟೇಟ್. ಎಲ್ಲ ಕ್ಲಾಸ್ಗಳಲ್ಲಿ ಟೀಚರ್ಸ್ ಹೆಲ್ಪ್ ಮಾಡಿರೋದು. ಅತ್ಯುತ್ತಮ ವಿದ್ಯಾಭ್ಯಾಸದ ಜೊತೆಯಲ್ಲಿ ರಾಷ್ಟ್ರಭಕ್ತಿಯನ್ನು ಅವರಲ್ಲಿ ತುಂಬಬೇಕು. ಎಲ್ಲ ಬೇರೆ ಕೋ-ಕರಿಕ್ಯುಲರ್ ಆಕ್ಟಿವಿಟೀಸ್ನ ಕಳಿಸಿ ಹಾಡು, ಸಂಗೀತ ಇರ್ಬೋದು, ಭಗವದ್ಗೀತೆ ಕ್ಲಾಸಸ್ ಇರ್ಬೋದು. ಆನೇಕಲ್ ತಾಲೂಕಲ್ಲೇ ಇದು ಒನ್ ಆಫ್ ದಿ ಬೆಸ್ಟ್ ಸ್ಕೂಲ್ ಅಂತ ನಾನು ಹೇಳ್ತಾ ಇದ್ದೀನಿ. ಗ್ರ್ಯಾಟಿಟ್ಯೂಡ್ ಯಾವಾಗಲೂ ಸ್ಕೂಲ್ ಜೊತೆನೇ ಇರುತ್ತೆ. So I'm very happy she has scored 98.2%. Thank you for my teachers. ಪ್ರತಿ ನಿಮಿಷ ಕೂಡ ನನ್ನ ಮೇಲೆ ಎಚ್ಚರ ವಹಿಸಿ ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲೂ ಸಹ ನಾವು ನಮ್ಮ ಶಾಲೆಯಲ್ಲಿ ಉತ್ತಮವಾದ Analysis of the weekly test and we identified ವಿದ್ಯಾರ್ಥಿ ಜೀವನದಲ್ಲಿ ಅತ್ಯಂತ ಪ್ರಮುಖವಾದಂತಹ ಘಟ್ಟಗಳ ಪೈಕಿ SSLC ಕೂಡ ಒಂದಾಗಿದೆ. ಈ ಒಂದು SSLC ಫಲಿತಾಂಶ ರಾಜ್ಯದಾದ್ಯಂತ ಎಲ್ಲೆಡೆಯೂ ಕೂಡ ಈ ಬಾರಿ ಅತ್ಯುತ್ತಮವಾದಂತಹ ಫಲಿತಾಂಶವನ್ನ ವಿದ್ಯಾರ್ಥಿಗಳು ನೀಡಿದ್ದಾರೆ. ವಿದ್ಯಾರ್ಥಿಗಳಿಗೆ ಈ ಒಂದು SSLC ಎಂಬುವಂಥದ್ದು ಅವರ ಭವಿಷ್ಯವನ್ನ ರೂಪಿಸುವಂತಹ ಒಂದು ಘಟ್ಟವಾಗಿದೆ. ಈ ಒಂದು ಘಟ್ಟದಲ್ಲಿ ವಿದ್ಯಾರ್ಥಿಗಳು ಅತ್ಯಂತ ಹೆಚ್ಚು ಶ್ರಮ ವಹಿಸಿ ಕಠಿಣವಾದಂತಹ ಅಭ್ಯಾಸವನ್ನ ಮಾಡಿದರೆ ಭವಿಷ್ಯವು ಕೂಡ ಅದೇ ರೀತಿ ಸುಂದರವಾಗಿ ರೂಪುಗೊಳ್ಳುತ್ತದೆ. SSLC ಕೇವಲ ನಗರ ಪ್ರದೇಶದ ವಿದ್ಯಾರ್ಥಿಗಳು ಮಾತ್ರ ಮೇಲ್ಗೈ ಸಾಧಿಸೋದಲ್ಲ. ಇತ್ತೀಚಿನ ವರ್ಷಗಳಲ್ಲಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಕೂಡ ಹೆಚ್ಚು ಶ್ರಮ ವಹಿಸಿ ಉತ್ತಮವಾದಂತಹ ಫಲಿತಾಂಶವನ್ನ ಪಡೆಯುತ್ತಿದ್ದಾರೆ. ಆ ಪೈಕಿ ಈ ಬಾರಿ SSLCಯಲ್ಲಿ ಉತ್ತಮವಾದಂತಹ ಫಲಿತಾಂಶ ಹೊರಬಂದಿದೆ ಅಂದ್ರೆ ತಪ್ಪಾಗಲಾರದು. ಈ ಬಾರಿ ಹಿಂದೆಂದೂ ಕಾಣದಂತಹ 95ಕ್ಕೂ ಹೆಚ್ಚು ರಾಜ್ಯದಾದ್ಯಂತ ಫಲಿತಾಂಶ ಬಂದಿದೆ. ಈ ಒಂದು ಫಲಿತಾಂಶಗಳ ಪೈಕಿ ಬೆಂಗಳೂರು ಹೊರವಲಯ ಆನೇಕಲ್ನ ನೆರಳೂರು ಗೇಟ್ ಬಳಿ ಇರ್ತಕ್ಕಂತಹ ನಮ್ಮ ಆಚಾರಗಳು, ನಮ್ಮ ಸಂಸ್ಕಾರ, ನಮ್ಮ ರಾಷ್ಟ್ರೀಯತೆಯನ್ನ ಬೋಧಿಸುವಂತಹ ಕೆಲವು ಶಾಲೆಗಳ ಪೈಕಿ ಸ್ವಾಮಿ ವಿವೇಕಾನಂದ ವಿದ್ಯಾನಿಕೇತನ ಶಾಲೆಯು ಕೂಡ ಒಂದಾಗಿದೆ. ಈ ಒಂದು ಶಾಲೆಯ ಕಾರ್ಯದರ್ಶಿಗಳಾಗಿರುವಂತಹ ಜಿ ನಾಗರಾಜುರವರ ನೇತೃತ್ವದಲ್ಲಿ ನಡೆಯುತ್ತಿರುವಂತಹ ಈ ಒಂದು ಶಾಲೆ ಈ ಬಾರಿ 100ಕ್ಕೆ 100ರಷ್ಟು ಅದು CBSE ಇರಬಹುದು, ಹಾಗೆಯೇ ಬೋರ್ಡ್ ಪರೀಕ್ಷೆಗಳಲ್ಲೂ ಕೂಡ ಉತ್ತಮವಾದಂತಹ ಫಲಿತಾಂಶಗಳನ್ನ ಪಡೆದುಕೊಂಡಿದೆ. ಈ ಸಂದರ್ಭದಲ್ಲಿ ಈ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಆಡಳಿತ ಮಂಡಳಿಯವರು ಸಿಹಿ ಹಂಚಿ, ಸಿಹಿ ತಿನಿಸಿ ಎಲ್ಲರನ್ನು ಕೂಡ ಅಭಿನಂದಿಸುವಂತ ಕಾರ್ಯಕ್ರಮ ಆಯೋಜನೆಗೊಂಡಿತ್ತು. ಜಿ ನಾಗರಾಜುರವರು ಉತ್ತಮವಾದಂತಹ ಫಲಿತಾಂಶವನ್ನ ಪಡೆದುಕೊಂಡಂತಹ ಈ ವಿದ್ಯಾರ್ಥಿಗಳಿಗೆ ಸನ್ಮಾನವನ್ನು ಕೂಡ ನೆರವೇರಿಸಿದರು. ಇನ್ನು ಈ ವಿದ್ಯಾರ್ಥಿಗಳೆಲ್ಲರೂ ಕೂಡ ಈ ಒಂದು ಉತ್ತಮವಾದಂತಹ ಫಲಿತಾಂಶ ಬರಲು ಪ್ರಮುಖ ಕಾರಣಕರ್ತರೇ ಈ ಶಾಲೆಯ ಕಾರ್ಯದರ್ಶಿಗಳು, ಈ ಶಾಲೆಯ ಅಧ್ಯಾಪಕ ಮತ್ತು ಬೋಧಕ ವೃಂದ ಮತ್ತು ಈ ಶಾಲೆಯಲ್ಲಿ ನಮಗೆ ಕಲಿಸಿಕೊಡುವಂತ ಆ ಒಂದು ರೀತಿಯಿಂದಾಗಿ ಇಷ್ಟು ಉತ್ತಮವಾದಂತಹ ಫಲಿತಾಂಶವನ್ನ ಪಡೆದುಕೊಳ್ಳಲು ಸಾಧ್ಯವಾಯಿತು ಅಂತೇಳಿ ವಿವರಿಸಿದರು. ಈ ಒಂದು ಸಂಭ್ರಮದ ಆ ಎಲ್ಲ ಕ್ಷಣಗಳನ್ನ ಕಣ್ತುಂಬಿಕೊಳ್ತಾ ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಏನ್ ಹೇಳಿದ್ರು, ಪೋಷಕರು ಯಾವ ರೀತಿಯಾದಂತಹ ಮೆಚ್ಚುಗೆಯನ್ನು ಶಾಲೆಯ ಬಗ್ಗೆ ವ್ಯಕ್ತಪಡಿಸಿದ್ರು. ಹಾಗೆ ಈ ಶಾಲೆಯ ಕಾರ್ಯದರ್ಶಿಗಳಾಗಿರುವಂತಹ ಜಿ ನಾಗರಾಜುರವರು ಈ ಒಂದು ಶಾಲೆಯ ಬಗ್ಗೆ ಮತ್ತು ಮುಂದಿನ ಭವಿಷ್ಯದ ಬಗ್ಗೆ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದ ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ. My name is Sharanya Paul, and I've been studying in this school since UKG. Since then, it has been a second home to me. All the teachers from my kindergarten till here have been very helpful, and I'm very grateful to be part of this institution. Even in my 10th, whenever I had a doubt or any kind of query, all my teachers were always available. So I thank everybody here, including the management, for my result. Thank you.
How many marks you got? I got 95.8%. My sincere gratitude to entire SVVN management, teacher, all the supporting staff, and all the OLVs who are associated with this. It is a great pleasure to be here and to honored for such success. We are too much happy, and I am in Bangalore from 2015. I am working in a MNC, and the way the teacher has to teach and the cooperation each and every moment, it was too nice. We are too much grateful. And my younger daughter is also studying here, and it's very much too much supporting environment, irrespective to whatever support, especially teachers. I can tell the teacher like BK sir and earlier Nitin sir, now Susil sir, and the madam, principal madam, Joshi sir, all other I cannot remember all name. We are too much gratitude, our sincere gratitude to all. Namaste everyone, my name is Sanskruti. I scored 94.6% in my boards, and I'm really happy for my marks, and I'm grateful to all of my teachers and my parents. All of my teachers, they were very supportive and very kind, and all of them showed me the right path. I'm really happy to have them as my teachers. My class teacher Sushil sir, personally I would say he was the best teacher I had so far. He was always motivating for everything. And then I would also like to thank all of my subject teachers, my principal ma'am, Joshi sir, Usha ma'am, all of them. And I'm also really happy because both of my parents are very supportive. They helped me a lot during my preparation. I would like to tell to everyone out there, if you believe in yourself, everything is possible. ಹೆಸರು ಶಶಾಂಕ್ ಅಂತ. ನನಗೆ 500ಗೆ 471 ಬಂದಿದೆ. ಪರ್ಸೆಂಟೇಜು 94.2. ನಾನು ಮೊದಲು ಪ್ರಿ ಕೆ ಜಿಯಲ್ಲಿ ಇಲ್ಲಿ ಸೇರಿಕೊಂಡೆ. 13 ವರ್ಷದಿಂದ ಇಲ್ಲಿ ಓದ್ತಾ ಇದ್ದೀನಿ. ಈ ಮೂಮೆಂಟಲ್ಲಿ ನಾನು ಮೊದಲು ನನ್ನ ಫಸ್ಟ್ ಸ್ಟ್ಯಾಂಡರ್ಡ್ ಕ್ಲಾಸ್ ಟೀಚರ್ ದೀಪಾ ಮ್ಯಾಮನ್ನು ನೆನಪು ಮಾಡ್ಕೊಳ್ತೀನಿ. ಅವ್ರ ಕ್ಲಾಸಲ್ಲಿ ನನಗೆ ಫಸ್ಟ್ ರ್ಯಾಂಕ್ ಬಂತು ಮತ್ತು ಫಸ್ಟ್ ಮೆಡಲ್ ಬಂತು. ಅದಾದಮೇಲೆ ಪ್ರತಿ ವರ್ಷ ನನಗೆ ಬಂದಿದೆ. ಮತ್ತು 10th ನನಗೆ ಹೊರಗಡೆ ಒಂದು ಕಾಂಪಿಟೇಷನ್ ಕರ್ಕೊಂಡೋದ್ರು ಮಾಕ್ ಪಾರ್ಲಿಮೆಂಟ್ಗೆ. ಅದಕ್ಕೆ ವಿ ಕೆ ಸರು, IRS ಮ್ಯಾಮು, PHN ಸರು, ಜೋಶಿ ಸರು, ಪ್ರಿನ್ಸಿಪಲ್ ಮ್ಯಾಮು, ಉಷಾ ಮ್ಯಾಮು, ನಾಗರಾಜ್ ಸರು ಎಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ. ಇವತ್ತು ನಾನು ಹೊರಗಡೆ ಪಬ್ಲಿಕ್ ಸ್ಪೀಕಿಂಗು ಏನೇ ಆಗಿರಲಿ, ಅಕಾಡೆಮಿಕ್ಸ್ ಆಗಿರಲಿ, ಏನೇ ಆಗಿರಲಿ ಎಲ್ಲದರಲ್ಲೂ ಅಚೀವ್ ಮಾಡ್ತಾಯಿದ್ದೀನಿ ಅಂದರೆ ಈ ಸ್ಕೂಲು ಟೀಚರ್ಸು ಕಾರಣ. ನನ್ನ ಹೆಸರು ರಾಮಚಂದ್ರ ಅಂತ. ನನ್ನ ಮಗಳು ಹಾರ್ದಿಕ RP 93.8% ಮಾಡಿದ್ದಾಳೆ. ಇಲ್ಲಿ LKGಯಿಂದ ಮತ್ತು 10th ಓದಿದ್ದಾಳೆ. LKGಯಿಂದ ಉಷಾ ಸುರೇಶ್ ಮ್ಯಾಮ್ ಇರೋದ್ರಿಂದ ಮತ್ತು NSK ಎಲ್ಲರೂ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಮತ್ತು ಮೊದಲನೇದಾಗಿ ನಾನು ಆಡಳಿತ ಮಂಡಳಿ ಮತ್ತು ಎಲ್ಲ ಶಿಕ್ಷಕ ವೃಂದಕ್ಕೂ ನಾನು ತುಂಬ ಹೃದಯ ಅಭಿನಂದನೆಗಳು ಸಲ್ಲಿಸ್ತೇನೆ. ಯಾಕಂದರೆ ನನಗೆ ತುಂಬ ಇಷ್ಟ ಆಗಿರೋದಿಲ್ಲಿ ಶಿಕ್ಷಣ ಅನ್ನೋದು ಪ್ರತಿಯೊಂದು ಸ್ಕೂಲಲ್ಲೂ ಕೊಡ್ತಾರೆ. ಅದು ಖಂಡಿತ ಪ್ರತಿಯೊಬ್ಬರು ಸ್ಕೂಲಲ್ಲೂ ಅಲ್ಲಿ ನಮಗೆ ಇಷ್ಟು ಪರ್ಸೆಂಟೇಜ್ ಬರಬೇಕು ಅಂತ ಪ್ರಯತ್ನ ಮಾಡೇ ಬರ್ತಾರೆ. ಬಟ್ ಇಲ್ಲಿ ತುಂಬ ಇಷ್ಟ ಆಗಿರೋದು ಸಂಸ್ಕಾರದಿಂದಲೇ ಪ್ರತಿಯೊಬ್ಬರು ಇಲ್ಲಿ ಯಾರನ್ನೇ ಕೇಳಿಬೇಕಾದ್ರೆ ಈ ಸಂಸ್ಕಾರದಿಂದಲೇ ಇಲ್ಲಿ ಪ್ರತಿಯೊಬ್ಬರು ಇಲ್ಲಿ ಸೇರಿಸ್ತಾ ಇರೋದು ಮಕ್ಕಳನ್ನ. ಆ ಸಂಸ್ಕಾರ ಒಂದಿದ್ದರೆ ನಾವು ಎಲ್ಲಾದರೂ ಜೀವನ ಮಾಡ್ಬೋದು. ಆ ಸಂಸ್ಕಾರ ಇಲ್ಲಿ ಕಲಿಸಿದ್ದಾರೆ. ನಾನು ಪರ್ಸೆಂಟೇಜ್ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ತೇರ್ಗಡೆಯಾದ ಅದು 50 ಇರ್ಬೋದು, 60 ಇರ್ಬೋದು, 70 ಇರ್ಬೋದು, 80 ಇರ್ಬೋದು, 90 ಇರ್ಬೋದು. ನಾನು ಆ ಪರ್ಸೆಂಟೇಜ್ ಹೇಳೋದಿಲ್ಲ, ಪ್ರತಿಯೊಬ್ಬರಿಗೂ ಅಭಿನಂದನೆಗಳು ಸಲ್ಲಿಸ್ತೇನೆ. ಬಟ್ ಆ ಸಂಸ್ಕಾರ ಅನ್ನೋದು ಪ್ರತಿಯೊಬ್ಬರು 100% ತೊಗೊಂಡಿದ್ದಾರೆ ಇಲ್ಲಿ. ಆ ಸಂಸ್ಕಾರ ಅನ್ನೋದು ಆ 100% ತೊಗೊಂಡಾಗ ಅವನು ಕಾಶ್ಮೀರದಲ್ಲಿ ಕೆಲಸ ಮಾಡಲಿ, ಅವ್ನು ಕನ್ಯಾಕುಮಾರಿಯಲ್ಲಿ ಕೆಲಸ ಮಾಡಲಿ, ಆ ಸಂಸ್ಕಾರ ಅನ್ನೋದು ಅವನು ಎಲ್ಲರೂ ಡಾಕ್ಟರ್ ಆಗಲಿಕ್ಕಾಗಲ್ಲ, ಎಲ್ಲರೂ IAS ಆಗಲಿಕ್ಕಾಗಲ್ಲ. ಒಂದು ಸಣ್ಣ ಟೀ ಅಂಗಡಿ ಇಟ್ಕೊಂಡ್ರೆ ಆ ಸಂಸ್ಕಾರ ಇತ್ತು ಅಂದರೆ ಆ ಸಂಸ್ಕಾರದಿಂದ ಅವನು ಯಾವ ಮಟ್ಟದಲ್ಲಿ ಬೇಕಾದ್ರೂ ಬೆಳಿಬೋದು. ಆ ಸಂಸ್ಕಾರ ಇಲ್ಲಿ ಕೊಟ್ಟಿದೆ. ಆ ಸಂಸ್ಕಾರ 100% ಕೊಟ್ಟಿದೆ. LKGಯಿಂದ ಮಕ್ಕಳಿಗೆ ನಾನು ಒಂದು ಹೇಳೋದಷ್ಟೇ, ಶಿಕ್ಷಣದ ಜೊತೆಗೆ ಸಂಸ್ಕಾರ ಮೇನ್ ಇಂಪಾರ್ಟೆಂಟು. ಆ ಸಂಸ್ಕಾರ ಇಲ್ಲಿ 100% ಅದು ಸಿಕ್ಕಿದೆ ಇಲ್ಲಿ. Myself Hemant, since I'm studying in this school from UKG, and I got a best support from teachers and schools. I secured 92.32% in state, and the reason was my parents. They gave a best support to me, and also the teachers, they are friendly and friendly relationship with us, and they gave a best coordination with us, and thank you. ಇಲ್ಲಿ ನಾನು 2ನೇ ಕ್ಲಾಸಿಗೆ ಜಾಯ್ನ್ ಆಗಿದ್ದೀನಿ. 9 ವರ್ಷ ಜರ್ನಿ ಸ್ಕೂಲಲ್ಲಿ ನಾನು ಕಳೆದಿದ್ದೀನಿ. ಮತ್ತು ಇಲ್ಲಿ ನಾನು ಎಲ್ಲ ಟೀಚರ್ಸು, ನಮ್ಮ ಪೇರೆಂಟ್ಸ್ ಆಗಲಿ, ಟೀಚರ್ಸ್ ಆಗಲಿ, ವ್ಯಾನ್ ಡ್ರೈವರ್ಸ್ ಆಗಲಿ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ವ್ಯಾನ್ ಡ್ರೈವರ್ಸ್ ಇನ್ ಟೈಮಲ್ಲಿ ಸ್ಕೂಲಿಗೆ ಕರ್ಕೊಬಂದುಬಿಡೋದು, ಎಲ್ಲ ಕ್ಲಾಸ್ಗಳಲ್ಲಿ ಟೀಚರ್ಸ್ ಹೆಲ್ಪ್ ಮಾಡಿರೋದು, ಪ್ರತಿಯೊಂದು
ಕೆಲಸದಲ್ಲೂ ನಮಗೆ ಸಪೋರ್ಟ್ ಮಾಡಿ ಮತ್ತು ಎಲ್ಲದಕ್ಕೂ ನಮಗೆ ಒಂಥರ ಬೆಂಗಾವಲಾಗಿ ನಿಂತಿದ್ರು. ಮತ್ತು ಬರೀ ಮಾರ್ಕ್ಸ್ ಮೇಲೆ ಅಷ್ಟೇ ಅಲ್ಲ, ಇಲ್ಲಿ ಕೆಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡ್ತಿದ್ರು. ನಮಗೆ ಭಾರತದ ಸಂಸ್ಕೃತಿ ಬಗ್ಗೆ ಹೇಳ್ಕೊಡ್ತಿದ್ರು, ಪೌರಾಣಿಕ ಕಥೆಗಳ ತಿಳುವಳಿಕೆ ನೀಡ್ತಿದ್ರು. ಮತ್ತು ಇಲ್ಲಿ ತುಂಬ ಬೇರೆ ಕಾರ್ಯಕ್ರಮ ನಡೆಸಿ ಮತ್ತು ಓದೋದ್ರಲ್ಲೂ ತುಂಬ ನಮಗೆ ಸಹಾಯ ಮಾಡ್ತಿದ್ರು. ಇದರಲ್ಲಿ ನಮ್ಮ ಅಪ್ಪ ಅಮ್ಮಂದು ತುಂಬ ಸಹಾಯ ಇದೆ. ಅವ್ರು ನಮಗೆ ಬೇಕಾದ್ದನ್ನು ಕೊಟ್ಟು ನಮಗೆ ಇಲ್ಲಿ ಕ್ಲಾಸಸ್ ಇದ್ದರೆ ಅವರು ನಮಗೆ ತಂದು ಬಿಡೋದು, ಯಾವುದೇ ಕಾರ್ಯ ಇದ್ದರೂ ಅವ್ರ ಕಾರ್ಯನ ಬಿಟ್ಟು ನಮಗೆ ಸಹಾಯ ಮಾಡ್ತಿದ್ರು. ಅವ್ರಿಗೂ ನಾನು ಕೃತಜ್ಞತೆ ಸಲ್ಲಿಸ್ತೀನಿ. ಮತ್ತು ಇಲ್ಲಿ ಪ್ರತಿಯೊಂದು ಗುರುಗಳಿಗೂ ಸ್ಪೆಷಲಾಗಿ ಈಗ ಹೈಸ್ಕೂಲ್ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ, 8th 9th 10th ಕಾಲೇಜ್ಗೆಲ್ಲ ತುಂಬ ಮುಖ್ಯ ಅಂತಾರೆ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮಫಲ ಹೇತುರ್ಭೂಃ ಮಾತೆ ಸಂಗೋಸ್ವ ಕರ್ಮಣಿ. ನಾವು ಮಾಡಿದ್ದಕ್ಕೆ ನಮಗೆ ಸಿಕ್ಕಿರೋ ಫಲ ಇದು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸೃಜನಿ ಮೊರೆಬೆತ್. ನಾನು 500ಕ್ಕೆ 464 ಮಾರ್ಕ್ಸ್ ತೊಗೊಂಡಿದ್ದೀನಿ ಮತ್ತು ಶೇಕಡ 92.8% ತೊಗೊಂಡಿದ್ದೀನಿ. ಮತ್ತು ನಾವು ಚಿಕ್ಕವರಿದ್ದಾಗಿಂದ ಬರೀ ಓದು ಅಂತ ನಮ್ಮ ಪೇರೆಂಟ್ಸ್ ನಮ್ಗೆ ಯಾವತ್ತೂ ಫೋರ್ಸ್ ಮಾಡಿಲ್ಲ. ಎಲ್ಲ ಬೇರೆ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ನ ಕಳಿಸಿ, ಹಾಡು, ಸಂಗೀತ ಇರ್ಬೋದು, ಭಗವದ್ಗೀತೆ ಕ್ಲಾಸಸ್ ಇರ್ಬೋದು, ಎಲ್ಲ ಕಳಿಸಿ ನಮ್ಮನ್ನು ಓದಿಸಿದ್ದಾರೆ. ಸೊ ನಾವು ಎಷ್ಟು ಅದಕ್ಕೆ ಟೈಮ್ ಕೊಡ್ತೀವಿ ಅಷ್ಟು ಈ ಓದೋದಕ್ಕೆ ಕಾಂಪೆನ್ಸೇಟ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ವಿ. ಮತ್ತು ಈ ಸ್ಕೂಲಿಗೆ ಬಂದಮೇಲೆ ನಾನು 5th ಸ್ಟ್ಯಾಂಡರ್ಡ್ ಈ ಸ್ಕೂಲಿಗೆ ಬಂದಿದ್ದೆ. 6 ವರ್ಷ ಆಯಿತು ನಾನು ಈ ಸ್ಕೂಲಲ್ಲಿ ಓದಿ. ಯಾವುದೇ ಒಂದು ಟೀಚರ್ಸ್ ಇರ್ಬೋದು, ಒಬ್ಬರು ನಮ್ಮ ಮೇಲೆ ಯಾವತ್ತೂ ನಿನಗೆ ಒಂದು ಚಿಕ್ಕ ಡೌಟ್ 2 × 4 8 ಅಂತ ನಮಗೆ ಗೊತ್ತಿಲ್ಲ ಅಂದರೂ ಕೂಡ ಆ ಚಿಕ್ಕ ಡೌಟ್ ಹೋಗೋರನ್ನ ಕೇಳಿದ್ರು ಕೂಡ ಇದು ನಿನಗೆ ಗೊತ್ತಿಲ್ವಾ ಅಂತ ನಮ್ಮನ್ನು ಕೀಳಾಗಿ ನೋಡ್ತಿರ್ಲಿಲ್ಲ ಯಾವತ್ತೂ. ಮತ್ತು ಟಾಪರ್ಸ್ನೇ ಒಂದು ಆವ್ರೇಜ್ ಸ್ಟೂಡೆಂಟ್ಸ್ನೇ ಒಂದಾಗ ಯಾವತ್ತೂ ನೋಡ್ತಿರ್ಲಿಲ್ಲ. ಸ್ಕೂಲು ಭಾಳ ಉಷಾ ಮೇಡಮ್ಮು ಮತ್ತು ನಾಗರಾಜ್ ಸರು ಮತ್ತು ಎಲ್ಲ ಸ್ಟಾಫು ಭಾಳ ಚೆನ್ನಾಗಿ ನೋಡ್ಕೊಳುತ್ತೆ. ಆಮೇಲೆ ಈ ಸ್ಕೂಲ್ ಬಂದು ಭಾಳ ಇದರಲ್ಲೇ ಅಂದರೆ ಹುಡುಗರಿಗೆ ಏನು ಇದು ಬಂದ್ರೂ ಇದಿದೆ. ಆಮೇಲೆ ಇದರಲ್ಲೇ ನಮ್ಮ ಆನೇಕಲ್ ತಾಲೂಕಲ್ಲಿ ಇದು ಒನ್ ಆಫ್ ದಿ ಬೆಸ್ಟ್ ಸ್ಕೂಲ್ ಅಂತ ನಾನು ಹೇಳ್ತಾ ಇದ್ದೀನಿ. ನಾನು ರಚನಾಕೃತಿ ಅಂತ. LKG ಇಂದ ನಾನು ಇದೇ ಸ್ಕೂಲಲ್ಲೇ ಓದ್ತಾ ಇದ್ದೀನಿ. ಇಟ್ಸ್ ಬೀನ್ 12 years ಆ್ಯಂಡ್ ಇಷ್ಟು ವರ್ಷ ನಾನು ಮಾಡಿರೋ ಹಾರ್ಡ್ ವರ್ಕ್ಗೆ ನನಗೆ 90.20% ಸಿಕ್ಕಿದೆ. ಇದಕ್ಕೆ ನಾನು ನಮ್ಮ ಎಲ್ಲ ಟೀಚರ್ಸ್ಗೂ ನಾನು ತುಂಬ ಥ್ಯಾಂಕ್ಸ್ ಹೇಳ್ತಾ, ನನ್ನ ಗ್ರ್ಯಾಟಿಟ್ಯೂಡ್ ಯಾವಾಗಲೂ ಈ ಸ್ಕೂಲ್ ಜೊತೆನೇ ಇರುತ್ತೆ. ಸೊ 12 years ಈ ಸ್ಕೂಲ್ನಲ್ಲಿ ನಾನು ಕಳೆದಿರೋದಕ್ಕೆ ಬರೀ ಎಜುಕೇಷನ್ ಮಾತ್ರ ಅಲ್ಲ, ಅದ್ರ ಜೊತೆ ನಮ್ಮ ಸಿಕ್ಕಿರೋ ಕಲ್ಚರ್, ಡಿಸಿಪ್ಲಿನ್, ವ್ಯಾಲ್ಯೂಸ್ ಎಲ್ಲನೂ ನಾನು ಮುಂದೆ ತೊಗೊಂಡು ಹೋಗಬೇಕು ಅಂತ ನಾನು ಇಷ್ಟಪಡ್ತೀನಿ. ಸೊ ಎಲ್ಲ ಸ್ಟೂಡೆಂಟ್ಸ್ಗೂ ಕಂಗ್ರ್ಯಾಚುಲೇಷನ್ಸ್ ಹೇಳುತ್ತಾ. ಸೊ ಐ ಆಮ್ ವೆರಿ ಹ್ಯಾಪಿ ಶಿ ಹ್ಯಾಸ್ ಸ್ಕೋರ್ಡ್ 98.2%. ಏಕೆಂದರೆ ಇಲ್ಲಿ 9th to 10th ಅಂತ ಬಂದಮೇಲೆ ಈವ್ನಿಂಗ್ ಕ್ಲಾಸಸ್, ಮಾರ್ನಿಂಗ್ ಕ್ಲಾಸಸ್ ಅಂತ ಮಾಡೋರು, ಅದು ತುಂಬ ಪ್ರೊಡಕ್ಟಿವ್ ಆಗಿ ಬಂತು. ದಟ್ ಈಸ್ ಒನ್ ಆಫ್ ದ ರೀಸನ್ಸ್ ವೈ ಸ್ಟೂಡೆಂಟ್ಸ್ ಹ್ಯಾವ್ ಸ್ಕೋರ್ಡ್ ದಟ್ ಮಚ್. ಐ ಆಮ್ ಹ್ಯಾಪಿ ವಿತ್ ದಟ್. ಆ್ಯಂಡ್ 12 years ಈ ಸ್ಕೂಲ್ ಜೊತೆ ಇವಳಿಗೆ ಸಂಬಂಧ ಇರೋದು ಫ್ರಮ್ LKG ಇಂದ ಇದುವರ ತನಕ. ಆ್ಯಂಡ್ ಐ ಆಮ್ ಆಲ್ಸೋ ಹ್ಯಾಪಿ ದಟ್ ಇದುವರ ತನಕ ಶಿ ಹ್ಯಾಸ್ ನಾಟ್ ಗಾಟ್ ಇವನ್ ಅ ಸಿಂಗಲ್ ಕಂಪ್ಲೇಂಟ್. ನನ್ನ ಹೆಸರು ಭವತಾರಿಣಿ ಜೋಶಿ. ನಾನು CBSE ಬೋರ್ಡ್ ಎಕ್ಸಾಮಲ್ಲಿ 92.8% ಗಳಿಸಿದ್ದೀನಿ. ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಮೈ ಟೀಚರ್ಸ್. ಪ್ರತಿ ನಿಮಿಷ ಕೂಡ ನನ್ನ ಮೇಲೆ ಎಚ್ಚರ ವಹಿಸಿ ಏನೇ ತಪ್ಪು ಮಾಡಿದ್ರು, ಸರಿ ಮಾಡಿದ್ರು, ಇದು ಹೀಗೆ ಮಾಡಬೇಡ, ಹಾಗೆ ಮಾಡು ಅಂತ ಹೇಳಿ. ಆಮೇಲೆ ಇಲ್ಲಿರೋ ಟೀಚರ್ಸ್ಗಿರೋ ಎಕ್ಸ್ಪೀರಿಯನ್ಸಿಂದ ಐ ಥಿಂಕ್ ನಾವು ಇಷ್ಟೆಲ್ಲ ಸಾಧನೆ ಮಾಡೋಕ್ಕೆ ಸಾಧ್ಯ. ನಾನು ಈ ಸ್ಕೂಲಿಗೆ ಬಂದು 11 ವರ್ಷ ಆಯಿತು. 11 ವರ್ಷ ಹೇಗೆ ಕಳೀತಂತನೂ ಗೊತ್ತಾಗಿಲ್ಲ. ಅಷ್ಟು ಸಪೋರ್ಟ್, ಲವ್, ಕೇರ್ ಪ್ರತಿಯೊಂದು ಸಿಕ್ಕಿದೆ. ಆ್ಯಂಡ್ ನಮ್ಮ ಈ ಹಾರ್ಡ್ ವರ್ಕ್ ಅಷ್ಟೇ ಅಲ್ಲ, ನಮ್ಮಷ್ಟೇ ಈಕ್ವಲ್ ಹಾರ್ಡ್ ವರ್ಕ್ ಟೀಚರ್ಸ್ ಕೂಡ ಮಾಡಿದ್ದಾರೆ. ಸೊ ಅವರಿಗೆ ಲೈಕ್ ಹಾರ್ಟ್ಫುಲಿ ನನ್ನ ಗ್ರ್ಯಾಟಿಟ್ಯೂಡ್ನ ಸಲ್ಲಿಸ್ತೀನಿ. ಹಾಗೆ ನನ್ನ ಪೇರೆಂಟ್ಸ್, ಆಬ್ವಿಯಸ್ಲಿ ಅವರಿಲ್ಲ ಅಂದರೆ ನಾನು ಈ ಸ್ಕೂಲ್ಗೆ ಜಾಯಿನ್ ಮಾಡೋಕ್ಕಾಗ್ತಿರ್ಲಿಲ್ಲ. ಪ್ರತಿಯೊಂದು ಮೂಮೆಂಟಲ್ಲೂ ನಾನು ಯಾವಾಗಾದರೂ ಬೇಜಾರು ಮಾಡ್ಕೊಂಡಾಗ ಅಥವಾ ಕಮ್ಮಿ ಮಾರ್ಕ್ಸ್ ಬಂದಾಗ ಮೋಟಿವೇಟ್ ಮಾಡೋದಾಗಿರಲಿ, ಅಥವಾ ಎಕ್ಸಾಮ್ ಟೈಮಲ್ಲಿ ನನ್ನನ್ನು ಕೇರ್ ತೊಗೊಳ್ಳೋದಾಗಿರಲಿ, ಅದೇ ಹುಷಾರು ತಪ್ಪದೇ ಇರೋದು. ಸೊ ಆ ಥರದ್ರಲ್ಲಿ ನೋಡಬೇಕಂದ್ರೆ ಐ ಆಮ್ ರಿಯಲಿ ಬ್ಲೆಸ್ಡ್ ಟು ಹ್ಯಾವ್ ಸಚ್ ಪೇರೆಂಟ್ಸ್ ಆ್ಯಂಡ್ ಸಚ್ ಟೀಚರ್ಸ್. ಮೊದಲನೇದಾಗಿ ಈ ಸಲ SLC ಪಾಸ್ ಆದಂಥ ಎಲ್ಲ ವಿದ್ಯಾರ್ಥಿಗಳ ಅಭಿನಂದನೆಗಳು. ಅದರ ಜೊತೆಗೆ ವಿಶೇಷವಾಗಿ ಈ ಶಾಲೆಯ ಆಡಳಿತ ಮಂಡಳಿಯವರಿಗೆ ತುಂಬ ಅಭಿನಂದನೆಗಳು ಹೇಳಬೇಕಾಗ್ತದೆ. ಯಾಕೆಂದರೆ ನಾವು ಕೇವಲ ಈ ಶಾಲೆಗೆ ಒಂದು ದಾಖಲಾತಿ ಮಾಡೋದು ಮಾತ್ರ ಅಷ್ಟು ನಮ್ಮ ಕೆಲಸ ಅಂದ್ಕೊಂಡಿರ್ತೀವಿ. ಆದರೆ ಅತಿ ಹೆಚ್ಚು ನಮಗಿಂತ ಹೆಚ್ಚಿನ ಒಂದು ಕಾಳಜಿ ತೊಗೊಂಡು ವಿದ್ಯಾರ್ಥಿಗಳನ್ನ ಈ ಮಟ್ಟಕ್ಕೆ ಬೆಳೆಸಿರೋದಕ್ಕೆ ಮುಖ್ಯ ಕಾರಣ ಈ ಒಂದು ಆಡಳಿತ ಮಂಡಳಿ ಅಂತ ಹೇಳೋದಕ್ಕೆ ತುಂಬ ಹೆಮ್ಮೆ ಆಗ್ತದೆ. ನಮಸ್ತೆ ಎವ್ರಿವನ್, ಐ ಆಮ್ ಐಶ್ವರ್ಯ. ನಾನು ಈ ಸ್ಕೂಲಲ್ಲಿ 1ನೇ ಕ್ಲಾಸಿಂದ 10th ತನಕ ಓದಿದ್ದೀನಿ.
ನನಗೆ 92.8% ಬಂದಿದೆ. ಇದೆಲ್ಲ ನನ್ನ ಕೈಲಿ ಸಾಧ್ಯ ಆಗ್ತಿರಲಿಲ್ಲ. ನನ್ನ ಪೇರೆಂಟ್ಸ್ ಸಪೋರ್ಟ್ ಇಲ್ಲದೆ, ನಮ್ಮ ಟೀಚರ್ ಸಪೋರ್ಟ್ ಇಲ್ಲದೆ ಆಗ್ತಾ ಇರಲಿಲ್ಲ. ನಾನು ಸ್ಪೆಷಲ್ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡೋದು ಸುಶೀಲ್ ಸರ್ಗೆ. ಅವರು ಬರೀ ಎಜುಕೇಷನ್ ನಾಲೆಡ್ಜ್ ಅಂತ ಬರೀ ಕ್ಲಾಸ್ 10th ಬಗ್ಗೆ ಅದು ಓದಿ ಅಂತ ಇದು ಮಾಡ್ತಿರಲಿಲ್ಲ. ಅವ್ರು ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಬಗ್ಗೆ, ವಿಟಮಿನ್ ಎಮ್ ಬಗ್ಗೆ ತುಂಬ ಹೇಳ್ಕೊಟ್ರು. ನಮ್ಮ ಪೇರೆಂಟ್ಸು ಕೂಡ ಎಕ್ಸಾಮ್ ಟೈಮಲ್ಲಿ ಕಮ್ಮಿ ಬಂದರೂ ಕೂಡ ಸಪೋರ್ಟ್ ಮಾಡ್ತಿದ್ರು. ನಿನ್ನ ಕೈಲಾಗುತ್ತೆ, ನೀನು ಮಾಡ್ತೀಯಾ, ನೀನು ಮಾಡು ಅನ್ನೋ ಸಪೋರ್ಟ್ ನಮ್ಗೆ ಕೊಟ್ಟರು. ಈ ಸ್ಕೂಲ್ ಬಗ್ಗೆ ಹೇಳೋದಾದರೆ, ಈ ಆನೇಕಲ್ ಡಿಸ್ಟಿಕ್ನಲ್ಲಿ ಫಸ್ಟ್ ಒಂದು ಕಾಲೇಜ್ ಅಂದರೆ ಹೈಸ್ಕೂಲ್ ಅಂತಂದರೆ SVVN ಎರಳೂರು. ಇದು ವಿದ್ಯೆದ ಜೊತೆಗೆ ಸಂಸ್ಕೃತವನ್ನು ಸಹ ಕಲಿಸುತ್ತೆ. ಆಟಪಾಠಗಳಲ್ಲೂ ಸಹ ಭಾಗಿಯಾಗಿ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿಯೂ ಎಲ್ಲ ಥರದ ಆಟಪಾಠಗಳಲ್ಲೂ ಸಹ ಹೆಚ್ಚಿನ ಒತ್ತು ಕೊಟ್ಟು ಮಕ್ಕಳಿಗೆ ಯಾವ ಥರ ಏನು ಮಾಡಬೇಕು ಎಲ್ಲದನ್ನೂ ತಿಳುವಳಿಕೆ ಮಾಡಿಕೊಟ್ಟಿದ್ದಾರೆ. I am Meghna here. I am very happy about my results. I am actually lucky to have such great teachers and to study in this school from pre-KG till 10th. I am especially very happy and gratitude towards my teachers who encouraged me, had confidence in me and also supported me in everything. At the same time, I would like to express my gratitude and thanks to my parents who supported me. ನಮ್ಮ ಮಗಳು pre-KGಯಿಂದ 10th ಇಲ್ಲೇ ಓದಿದ್ದಾಳೆ. ನಮ್ಮ ಮಗನೂ ಇದೇ ಸ್ಕೂಲಲ್ಲಿ ಫಸ್ಟ್ ಸ್ಟ್ಯಾಂಡರ್ಡಿಂದ PUCವರೆಗೂ ಮಾಡಿ ಈಗ ಬೆಂಗಳೂರಲ್ಲಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಏರೋಸ್ಪೇಸ್ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾನೆ. ಆ ಮಕ್ಕಳಿಗೆ ವಿದ್ಯಾಭ್ಯಾಸದ ಜೊತೆ ಒಳ್ಳೆ ಕಾನ್ಫಿಡೆನ್ಸ್ ಲೆವೆಲ್ಲು, ಕಮಿಟ್ಮೆಂಟ್ ಲೆವೆಲ್ಲು, ಶ್ರದ್ಧೆ, ಭಕ್ತಿ ಇವೆಲ್ಲ ತುಂಬ ಇನ್ಸಿಸ್ಟ್ ಮಾಡ್ತಾ ಇದ್ದಾರೆ. ಆ ಮಕ್ಕಳಲ್ಲಿ ಆ ಒಂದು ಕ್ಯಾರೆಕ್ಟರ್ನ ಇನ್ಸ್ಟಿಲ್ ಮಾಡಿದ್ದಾರೆ. ಸ್ವಾಮಿ ವಿವೇಕಾನಂದರ ಆದರ್ಶಗಳನ್ನು ಮಕ್ಕಳಲ್ಲಿ ತುಂಬ ಪ್ರಯತ್ನ ಈ ಶಾಲೆ ತುಂಬ ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದೆ. ಏಕೆಂದರೆ ನಮಗೆ ಈ ಡಿಫ್ರೆನ್ಸ್ ಕ್ಲೀನಾಗಿ ಗೊತ್ತಾಗ್ತದೆ. ಸ್ವಾಮಿ ವಿವೇಕಾನಂದ ಮಕ್ಕಳ ಕಾನ್ಫಿಡೆನ್ಸ್ ಲೆವೆಲು ಮತ್ತು ಬೇರೆ ಸ್ಕೂಲ್ನ ಕಾನ್ಫಿಡೆನ್ಸ್ ಲೆವೆಲ್. ನಮ್ಮ ಒಂದು ಕಲಾಸಂಗಮ ಯೂನಿವರ್ಸಲ್ ಅಬಕಾಸ್ ಅಕಾಡೆಮಿ ಅಂತ ಅಲ್ಲಿ ಸುಮಾರು ಜನ ಮಕ್ಕಳು ಬರ್ತಾರೆ, ಎಲ್ಲ ಶಾಲೆಯ ಮಕ್ಕಳು ಬರ್ತಾರೆ. ಹೆಸರು ಚೇತನ ಅಂತ. 9 ವರ್ಷದಿಂದ ಈ ಸ್ಕೂಲಲ್ಲಿ ಓದ್ತಿದ್ದೀನಿ. ಎಲ್ಲ ಟೀಚರ್ಸು ತುಂಬ ಸಪೋರ್ಟ್ ಮಾಡಿದ್ದಾರೆ. ನನಗೆ 91.8% ಬಂದಿದೆ. ಇದಕ್ಕೆಲ್ಲ ಕಾರಣ ನಮ್ಮ ಪೇರೆಂಟ್ಸ್ ಮತ್ತು ನಮ್ಮ ಸ್ಕೂಲ್ ಟೀಚರ್ಸ್. ಅವರೆಲ್ಲ ತುಂಬ ಸಪೋರ್ಟ್ ಮಾಡಿ ಏನೇ ಡೌಟ್ ಇದ್ದರೂ ಕ್ಲಿಯರ್ ಮಾಡ್ತಿದ್ರು. ಸೊ ಥ್ಯಾಂಕ್ ಯು. ನಮಸ್ತೆ ಎಲ್ರಿಗೂ. ನಾನು ಅವನಿಕೆ ಎಮ್. ನಾನು 10th ಬೋರ್ಡ್ ಎಕ್ಸಾಮಲ್ಲಿ 90.80% ತಗೊಂಡಿದ್ದೀನಿ. ಸೊ ಇಲ್ಲಿ ಸ್ಕೂಲಲ್ಲಿ ನಮಗೆ ಓದೋದಲ್ಲದೆ ಬೇರೆ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್, ಮಾಕ್ ಪಾರ್ಲಿಮೆಂಟ್, ಇಂಟರ್ ಸ್ಕೂಲ್ ಕಾಂಪಿಟೇಷನ್ಸ್ ಎಲ್ಲ ತೊಗೊಂಡೋಗಿ ಬೇರೆ ಓದೋದಲ್ಲದೆ ತುಂಬ ಕಡೆ ಸ್ಪೋರ್ಟ್ಸ್ ಎಲ್ಲದರಲ್ಲೂ ಆಪರ್ಚುನಿಟೀಸ್ ಕೊಟ್ಟಿದ್ದಾರೆ. ಸೊ ಆಪರ್ಚುನಿಟಿ ಓದೋದಕ್ಕಿಂತ ಜಾಸ್ತಿ ಎವ್ರಿಥಿಂಗ್ ಮ್ಯಾಟರ್ಸ್. ಯಾಕಂದರೆ ಲೈಫಲ್ಲಿ ಪರ್ಸೆಂಟೇಜ್ ಮಾತ್ರ ಮುಖ್ಯ ಅಲ್ಲ. ಕಮ್ಮಿ ಬಂದರೆ ಕುಗ್ಗದೆ, ಜಾಸ್ತಿ ಬಂದರೆ ಹಿಗ್ಗದೆ ಮುನ್ನುಗ್ತಾ ಇರಬೇಕು. ಸೊ ದಟ್ ಈಸ್ ಅವರ್ ಕಾನ್ಫಿಡೆನ್ಸ್ ಆ್ಯಂಡ್ ದಟ್ ಈಸ್ ದ ವೇ ವಿ ಗೋ. ನಾನು 10th ಗ್ರೇಡಲ್ಲಿ 90.4% ತೊಗೊಂಡಿದ್ದೀನಿ. ಟೀಚರ್ ಸಪೋರ್ಟ್, ಪೇರೆಂಟ್ಸ್ ಸಪೋರ್ಟ್ ಇಲ್ಲ ಅಂದಿದ್ರೆ ಇಷ್ಟು ಬರ್ತಿದ್ದಿಲ್ಲ. ಫಸ್ಟು ಮ್ಯಾನೇಜ್ಮೆಂಟಿಗೆ ಥ್ಯಾಂಕ್ಸ್ ಹೇಳಬೇಕು. ಎಲ್ಲ ಟೀಚರ್ಸು ತುಂಬ ಸಪೋರ್ಟ್ ಮಾಡ್ತಾರೆ. ಏನೇ ಡೌಟ್ ಕೇಳಿದ್ರು ಕ್ಲಾರಿಫೈ ಮಾಡ್ತಾರೆ, ಫ್ರೆಂಡ್ಲಿ ಆಗಿರ್ತಾರೆ. ಆಮೇಲೆ ಬರೀ ಓದೋದಂತ ಅಲ್ಲ, ಸ್ಪೋರ್ಟ್ಸಲ್ಲಿ, ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ ಎಲ್ಲದರಲ್ಲೂ ಹೆಲ್ಪ್ ಮಾಡ್ತಾರೆ. ಆಮೇಲೆ ಮಾರ್ನಿಂಗ್ ಪ್ರೇಯರು ಅಷ್ಟೇ. ಇಂಗ್ಲೀಷ್ ಪ್ರೇಯರ್ ಹೇಳ್ಸೋದು ಅದಷ್ಟೇ ಅಲ್ಲ, ನಮ್ಮ ಭಗವದ್ಗೀತೆ, ರಾಮಾಯಣ, ಮಹಾಭಾರತ ಎಲ್ಲ ಹೇಳ್ಕೊಡ್ತಾರೆ. ಎಲ್ಲ ನಮ್ಮ ಸಂಸ್ಕೃತಿನ ಕಾಪಾಡ್ತಾರೆ. Sutta Malpani, and I am very happy and feeling proud to stand and speak here about my success in this examination. I have scored a 92% of best score, and my parents, and all my teachers are happy with my score. And all of this because was of my parents' support and my teachers' motivation, cooperation. And I have studied in this school since my class 5th, and all was like my regular studies and for 4 to 5 hours per day, and our school's environment and management support. Thank you. Myself Bhumika, I scored 92% in 10th board. I am really happy with my result. I would owe every teachers and my school and my parents. They supported me in every situation and motivated me. Finally, I would thank my friends. They supported me, and I would say consistency and guidance given by the teachers were the key of my. ನನ್ನ ಹೆಸರು ಉಲ್ಲಾಸ್ ಅಂತ. ನನಗೆ 92% ಬಂದೈತೆ. ನಾನು ಈ ಸ್ಕೂಲಲ್ಲಿ 8 ವರ್ಷದಿಂದ ಅಂದರೆ 4ನೇ ಸ್ಟ್ಯಾಂಡರ್ಡಿಂದ ಓದ್ತಾ ಇದ್ದೀನಿ. ಇದುವರೆಗೂ ನನಗೆ ಎಲ್ಲೂ ಕಳಂಕ ಏನೂ ಸಿಗಲಿಲ್ಲ. ಎಲ್ಲರೂ ಚೆನ್ನಾಗಿದ್ದಾರೆ. ಟೀಚರ್ಸ್ ಎಲ್ಲರೂ ಚೆನ್ನಾಗಿ ಹೇಳ್ಕೊಡ್ತಾರೆ.
ಸ್ಟಾಫ್ ಎಲ್ಲ ಟೀಚಿಂಗ್ ಸ್ಟಾಫ್ ಎಲ್ಲ ಚೆನ್ನಾಗಿದೆ. ನನಗೆ ಇಷ್ಟು ಪರ್ಸೆಂಟೇಜ್ ಬರೋದಕ್ಕೆ ಮುಖ್ಯ ಕಾರಣ ಅಂದರೆ ನಮ್ಮ ಅಜ್ಜಿ, ನಮ್ಮ ಅಪ್ಪ, ನಮ್ಮ ಅಮ್ಮ. ಯಾಕಂದರೆ ನಮ್ಮ ಅಪ್ಪ ಅಮ್ಮ ಇಬ್ಬರು ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾರೆ. ಆವಾಗ ಮನೇಲಿ ನಮ್ಮ ಅಜ್ಜಿ ಒಬ್ಬರೇ ನನ್ನ ತಮ್ಮನ್ನೆಲ್ಲರೂ ನೋಡ್ಕೊಳ್ಳೋದು. ಅದಕ್ಕೆ ಅವರಿಬ್ಬರಿಗೆ ಮತ್ತು ನಮ್ಮ ಅಜ್ಜಿಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಗಣೇಶ್ ಅಂತ. ನಾನು 567 ತೆಗೆದಿದ್ದೀನಿ. ಸೊ ನನ್ನ ಪರ್ಸೆಂಟೇಜು ಓವರಾಲ್ 90.8 ಬಂದಿದೆ. ನಾನು ಏನಂದರೆ ದಿನ ಬೆಳಗ್ಗೆ ಹೇಳ್ತೀನಿ, ಆಮೇಲೆ 6 ಗಂಟೆಗೆ ಎದ್ದು ಓದ್ತೀನಿ, ರಾತ್ರಿನೂ ಓದ್ತೀನಿ. ನನ್ನ ಎಫರ್ಟ್ ತುಂಬ ಹಾಕಿದ್ದೀನಿ. ಆಮೇಲೆ ಟೀಚರ್ಸ್ಗೂ ಎಲ್ಲರಿಗೂ ಇಷ್ಟಪಡ್ತೀನಿ. ಈ ಸ್ಕೂಲ್ಗೆ ಬಂದು ನಾನು 2 ವರ್ಷ ಆಯಿತು. ಮುಂಚೆ ಬೇರೆ ಸ್ಕೂಲ್ಗೆ ಬರ್ತಿದ್ದೆ. ನಮ್ಮ ಅಣ್ಣನ ಇಲ್ಲೇ ಈ ಸ್ಕೂಲಲ್ಲೇ ಓದಿದ್ದು. ನಮ್ಮ ಅಣ್ಣ ಚೆನ್ನಾಗಿ ತೆಗ್ದಾನಂತ ನಾನು ಈ ಸ್ಕೂಲ್ಗೆ ಬಂದು ಜಾಯ್ನ್ ಆದೆ. ನಾನು ಇವಾಗ ಚೆನ್ನಾಗಿ ತೆಗೆದಿದ್ದೀನಿ. ನಮ್ಮ ಪೇರೆಂಟ್ಸು ಅಷ್ಟೇ ತುಂಬ ಕಷ್ಟಪಟ್ಟು ಈ ಸ್ಕೂಲಿಗೆ ಹಾಕಿದ್ದಾರೆ. ಆಮೇಲೆ ಕಷ್ಟಪಟ್ಟಿಂದ ನಮಗನ್ನ ಬೆಳೆಸಿದ್ದಾರೆ. ಅದಕ್ಕೆ ಅವ್ರಿಗೂ ಧನ್ಯವಾದ ಮತ್ತು ಈ ಸ್ಕೂಲ್ಗೂ ಧನ್ಯವಾದ ಅಂತ ಹೇಳಿ. ನನ್ನ ಹೆಸರು ವಿಷ್ಣು. ನಾನು 90% ತೆಗೆದಿದ್ದೀನಿ. ನಾನು ಸ್ಟೇಟ್ ಬೋರ್ಡಲ್ಲಿ ಈ ಸ್ಕೂಲ್ 2nd ಸ್ಟ್ಯಾಂಡರ್ಡಲ್ಲಿ ಜಾಯ್ನ್ ಆಗಿದ್ದೀನಿ. ಈ ಸ್ಕೂಲಲ್ಲಿ ಟೀಚರ್ಸ್ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಹಾಗೆ ನಾವೇನೇ ಡೌಟ್ ಕೇಳಿದ್ರು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ನನಗೆ ಇನ್ನೊಂಚೂರು ಜಾಸ್ತಿ ಬರಬೇಕಂತ ನೋಡಿಕೊಂಡೆ, ಆದರೆ ಆಗಿಲ್ಲ. ಇಷ್ಟು ಬರೋ ಕಾರಣ ನಮ್ಮಮ್ಮ, ನಮ್ಮ ಟೀಚರ್ಸು, ಇವರಿಗೆ ತುಂಬ ಧನ್ಯವಾದಗಳು ಕೊಡಬೇಕಂತ. ನಮ್ಮ ಶಾಲೆ ಸುಮಾರು ಇಲ್ಲಿಗೆ 41 ವರ್ಷಗಳನ್ನು ಪೂರೈಸಿದೆ. ನಮ್ಮ ಶಾಲೆಯಲ್ಲಿ ಸತತವಾಗಿ ಸುಮಾರು 30 ವರ್ಷಗಳಿಂದ 10ನೇ ತರಗತಿಯಲ್ಲಿ 100ಕ್ಕೆ 100 ಫಲಿತಾಂಶ ಪಡೆದು ತಾಲೂಕಿನಲ್ಲಿ ಮೊದಲ ಸ್ಥಾನದಲ್ಲಿದೆ ಅನ್ನೋದು ನಮ್ಮ ಶಾಲೆಯ ಹೆಮ್ಮೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಮ್ಮ ಶಾಲೆಯಲ್ಲಿ CBSE ವಿದ್ಯಾರ್ಥಿಗಳು 100ಕ್ಕೆ 100 ಫಲಿತಾಂಶ ತಂದುಕೊಟ್ಟು ಅದರಲ್ಲಿ ಸುಮಾರು 50 ಜನ, 120 ವಿದ್ಯಾರ್ಥಿಗಳಲ್ಲಿ 50 ಜನ ಡಿಸ್ಟಿಂಕ್ಷನ್ನಲ್ಲಿ ಪಾಸಾಗಿದ್ದಾರೆ. ಅತಿ ಹೆಚ್ಚು ಅಂಕಗಳು 98 ಅಂಕಗಳನ್ನು ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳಿದ್ದಾರೆ. ಅದೇ ರೀತಿಯಾಗಿ ಸ್ಟೇಟ್ ಸಿಲೆಬಸ್ನಲ್ಲೂ ಸಹ 100ಕ್ಕೆ 100 ಫಲಿತಾಂಶ ಪಡೆದು ಅದರಲ್ಲೂ ಸಹ ಡಿಸ್ಟಿಂಕ್ಷನ್ಸು 10 ಜನ ಬಂದು, ಕೇವಲ 40ರಲ್ಲಿ 10 ಜನ ಬಂದು, ಉಳಿದವರೆಲ್ಲರೂ 60% ಮೇಲೆ ಉತ್ತಮ ಫಲಿತಾಂಶವನ್ನು ತಂದುಕೊಟ್ಟಿದ್ದಾರೆ. ಈ ಫಲಿತಾಂಶವನ್ನು ತಂದುಕೊಟ್ಟಂಥ ಎಲ್ಲ ವಿದ್ಯಾರ್ಥಿಗಳಿಗೂ ನಾನು ಶಾಲೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಅವರ ಫಲಿತಾಂಶಕ್ಕೆ ಕಾರಣಕರ್ತರಾದಂಥ ತಂದೆ ತಾಯಂದಿರು, ಪೋಷಕರು ಮತ್ತು ನಮ್ಮ ಶಾಲೆಯ ಎಲ್ಲ ಉಪಾಧ್ಯಾಯನಿಯರಿಗೂ ಸಹ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲೂ ಸಹ ನಾವು ನಮ್ಮ ಶಾಲೆಯಲ್ಲಿ ಉತ್ತಮವಾದ ಸಂಸ್ಕಾರ ಕೊಡುವ ನಿಟ್ಟಿನಲ್ಲಿ ಈ ಶಾಲೆ ಏನು ಪ್ರಾರಂಭವಾಗಿದೆ, ನಮ್ಮ ದೇಶದ ಬಗ್ಗೆ, ನಮ್ಮ ರಾಜ್ಯದ ಬಗ್ಗೆ, ನಾವು ನಮ್ಮ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವುದರ ಬಗ್ಗೆ ನಾವು ಹೆಚ್ಚಿನ ಒತ್ತನ್ನು ಕೊಟ್ಟು ಅದೇ ರೀತಿಯಾಗಿ ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶವನ್ನು ತಂದುಕೊಡುವುದರಲ್ಲಿ ನಾವು ಸಹಕಾರಿಗಳಾಗಿ ತಮ್ಮ ಮಕ್ಕಳಿಗೆ ಉತ್ತಮ ಜೀವನ ಮಟ್ಟ ನಿರ್ಮಿಸಲು ನಾವು ಸಹಕಾರಿಯಾಗಿರುತ್ತೇವೆಂದು ನಾನು ನಮ್ಮ ಸಂಸ್ಥೆಯ ಪರವಾಗಿ ನಿಮಗೆ ಒಂದು ಮಾತನ್ನು. ಮುಂದಿನ ದಿನಗಳಲ್ಲಿ ಈಗಾಗಲೇ ನಮ್ಮಲ್ಲಿ 18 ಜನದಿಂದ ಪ್ರಾರಂಭವಾದ ಶಾಲೆ ಈಗ 4500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಪಡೆದು ಉತ್ತಮ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸವನ್ನು ಕೊಡ್ತಾ ಇದ್ದೇವೆ. ಇದೇ ನಿಟ್ಟಿನಲ್ಲಿ ಮುಂದಿನ ಸಾಲಿನಲ್ಲೂ ಅಥವಾ ಮುಂಬರುವ ದಿನಗಳಲ್ಲೂ ಸಹ ನಮ್ಮ ಶಾಲೆ ಉತ್ತಮ ಫಲಿತಾಂಶ ಬರುವುದಕ್ಕೆ ನಾವು ಯಾವ ರೀತಿಯ ಪ್ರಯತ್ನ ಪಡಬೇಕು, ವಿದ್ಯಾರ್ಥಿಗಳಿಗೆ ಯಾವ ರೀತಿಯ ಅನುಕೂಲ ಆಗಬೇಕು, ಆ ಎಲ್ಲ ಅನುಕೂಲಗಳನ್ನು ನಾವು ಕೊಟ್ಟು ನಮ್ಮ ಸಂಸ್ಥೆ ಮುಂದುವರಿಯಲು ನಾವು ಸಹಕರಿಸ್ತೇವೆ. ಈಗಾಗಲೇ ಕಳೆದ ವಾರ PUCಯಲ್ಲೂ ಸಹ ನಮ್ಮ ಶಾಲೆ 704 ಜನ ವಿದ್ಯಾರ್ಥಿಗಳು ಪಾಸಾಗಿದ್ದಾರೆ. ಅದರಲ್ಲಿ 70% ಅಂದರೆ 450 ಮಕ್ಕಳು ಡಿಸ್ಟಿಂಕ್ಷನ್ನಲ್ಲಿ ಪಾಸಾಗಿದ್ದಾರೆ. ಉಳಿದಂಥವರು ಪ್ರಥಮ ಸ್ಥಾನದಲ್ಲಿ ಫಸ್ಟ್ ಕ್ಲಾಸಲ್ಲಿ ಪಾಸಾಗಿದ್ದಾರೆ. ಯಾವುದೇ ಒಂದು ವಿದ್ಯಾರ್ಥಿ ಸೆಕೆಂಡ್ ಕ್ಲಾಸ್ ಅಥವಾ ಪಾಸ್ ಮಾರ್ಕ್ಸನ್ನು ತೆಗೆದುಕೊಂಡಿಲ್ಲ. ಎಲ್ಲ 700 ವಿದ್ಯಾರ್ಥಿಗಳು ಪ್ರಥಮ ದರ್ಜೆ ಮೇಲ್ಪಟ್ಟು ಡಿಸ್ಟಿಂಕ್ಷನ್ ಅತಿ ಹೆಚ್ಚಿನ ಅಂಕಗಳನ್ನು ಪಡೆದು ಪಾಸಾಗಿದ್ದಾರೆ. ಅವ್ರಿಗೂ ಸಹ ನಾನು ಮತ್ತೊಮ್ಮೆ
ಆ ವಿದ್ಯಾರ್ಥಿಗಳಿಗೂ ಪೋಷಕರಿಗೂ ಉಪಾಧ್ಯಾಯರಿಗೂ ಧನ್ಯವಾದ. Very happy and proud that our students have done wonderful performance in 10th board examination, and I am very happy, and we got 100% result and 50 students got distinctions. So this success is not overnight. We have planned it from the beginning of the session. We have planned revisions, lesson plan. Then we have weekly test. We have we prepare the analysis of the weekly test, and we identified where is the learning gaps, and accordingly we have given the individual attention to the students. Continuously we are having the test, and we also had the remedial classes for the students. Whoever required help, we conducted remedial classes for them, and because of that we had this success. ಮೌಲ್ಯಾಧಾರಿತ ರಾಜಕಾರಣವನ್ನು ಜೊತೆಯಲ್ಲಿ ಮೌಲ್ಯಾಧಾರಿತ ವಿದ್ಯಾಭ್ಯಾಸವನ್ನು ಕೊಡಬೇಕು, ಮಾರಲ್ ಬೇಸ್ಡ್ ಎಜುಕೇಷನ್ನ ಕೊಡಬೇಕು ಅನ್ನೋ ಗುರಿಯನ್ನು ಇಟ್ಟುಕೊಂಡು, ಉದ್ದೇಶವನ್ನು ಇಟ್ಟುಕೊಂಡು ಗ್ರಾಮೀಣ ಪ್ರದೇಶಗಳಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಒತ್ತು ಕೊಡಬೇಕು ಮತ್ತು ಅತ್ಯುತ್ತಮ ವಿದ್ಯಾಭ್ಯಾಸದ ಜೊತೆಯಲ್ಲಿ ರಾಷ್ಟ್ರಭಕ್ತಿಯನ್ನು ಅವರಲ್ಲಿ ತುಂಬಬೇಕು ಅಂತಕ್ಕಂಥ ಉದ್ದೇಶದಿಂದ 1985ರಲ್ಲಿ ನೆರಳೂರು ಗ್ರಾಮದಲ್ಲಿ 18 ವಿದ್ಯಾರ್ಥಿಗಳಿಂದ ಪ್ರಾರಂಭವಾದಂಥ ಶಾಲೆ ಇವತ್ತು 4500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಮತ್ತು 400ಕ್ಕೂ ಹೆಚ್ಚು ಸಿಬ್ಬಂದಿ ವರ್ಗದೊಂದಿಗೆ ಸಾಕಷ್ಟು ವಾಹನಗಳಿಂದ ವಿದ್ಯಾರ್ಥಿಗಳನ್ನು ಕರೆತಂದು ಉತ್ತಮ ಮೌಲ್ಯಾಧಾರಿತ ಶಿಕ್ಷಣವನ್ನು ಈ ವಿದ್ಯಾಸಂಸ್ಥೆ ಕೊಡ್ತಾ ಬರ್ತಾಯಿದೆ. ನಮ್ಮ ಶಾಲೆಯಲ್ಲಿ ಅನೇಕ ವರ್ಷಗಳಿಂದ SSLCಯಲ್ಲಿ 100ಕ್ಕೆ 100ರಷ್ಟು ಉತ್ತೀರ್ಣವನ್ನು ಕೊಡ್ತಾ 100ಕ್ಕೆ 100ರಷ್ಟು ರಿಸಲ್ಟನ್ನು ಕೊಡ್ತಾ ಜಿಲ್ಲಾ ಮಟ್ಟದಲ್ಲಿ ದ್ವಿತೀಯ ಸ್ಥಾನ, ತಾಲೂಕು ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಪಡ್ಕೊಂಡು ಬಂದಿದ್ದೀವಿ. ವಿದ್ಯಾರ್ಥಿಗಳ ವೈಯಕ್ತಿಕ ಅಂಕಗಳಲ್ಲೂ ಸಹ ನಾವು ಅತ್ಯಂತ ಹೆಚ್ಚಿನ ಕೀರ್ತಿಯನ್ನು ಗಳಿಸ್ಕೊಂಡಿದ್ದೀವಿ. ಪ್ರಸ್ತುತ ಈ ವಿದ್ಯಾ ವರ್ಷದಲ್ಲಿ ನಾವು 2ನೇ PUC ಸೆಕೆಂಡ್ PUCಯ ಕಾಮರ್ಸ್ ವಿಭಾಗದಲ್ಲಿ 100ಕ್ಕೆ 100 ಅಂಕಗಳನ್ನು ಪಡೆದು 100ಕ್ಕೆ 100% ಪಡೆದಿದ್ದೀವಿ. ಸೈನ್ಸ್ ವಿಭಾಗದಲ್ಲಿ 99% ನಾವು ರಿಸಲ್ಟನ್ನು ಪಡ್ಕೊಂಡಿದ್ದೀವಿ. ಇತ್ತೀಚೆಗೆ ಬಂದಂಥ SSLC ಪರೀಕ್ಷೆಯನ್ನು ಸಹ CBSE ಮತ್ತು ಸ್ಟೇಟ್ ಸಿಲೆಬಸ್ ಎರಡನ್ನೂ ಸಹ 100% ನಾವು ರಿಸಲ್ಟನ್ನು ಪಡ್ಕೊಂಡಿದ್ದೀವಿ. ಈ ರಿಸಲ್ಟನ್ನು ಪಡೀಲಿಕ್ಕೆ ಜೊತೆಯಲ್ಲಿ ನಮಗೆ ನಾವು ಕೇವಲ ಮ್ಯಾನೇಜ್ಮೆಂಟ್ ಮಾತ್ರ ಅಲ್ಲ, ಆಡಳಿತ ಮಂಡಳಿ ಮಾತ್ರ ಅಲ್ಲ, ನಮ್ಮಲ್ಲಿರ್ತಕ್ಕಂಥ ಡೆಡಿಕೇಟೆಡ್ ಸ್ಟಾಫ್ ಕೊಡೋದಕ್ಕೆ ಕಾರಣಕರ್ತರಾಗಿದೆ. ಈ ಒಂದು ಸ್ಟಾಫ್ನ ಒಂದು ಪರಿಶ್ರಮ, ಸ್ಟಾಫ್ ನಮ್ಮ ಶಾಲೆಗಾಗಿರ್ತಕ್ಕಂಥ ಉಪಾಧ್ಯಾಯರಿಂದ ಈ ಒಂದು ವಿದ್ಯಾಸಂಸ್ಥೆ ಕೊಡ್ತಾ ಇರೋ ಕೊಡುಗೆಯಿಂದ ನಾವು ಅತ್ಯುತ್ತಮವಾದ ಒಂದು ರಿಸಲ್ಟನ್ನು ಪಡ್ಕೊಂಡು ಬರ್ತಾಯಿದ್ದೀವಿ. ವಿದ್ಯಾಭ್ಯಾಸದ ಜೊತೆಯಲ್ಲಿ ನಮ್ಮ ಶಾಲೆಯಲ್ಲಿ ಭಾರತೀಯ ಪರಂಪರೆಗೆ ಸಂಬಂಧಪಟ್ಟಂತೆ ಎಲ್ಲ ಒಂದು ವಿಧಿವಿಧಾನಗಳನ್ನು ಆಚರಣೆ ಮಾಡ್ತಾ ಬರ್ತಾಯಿದ್ದೀವಿ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.